ಈಗ ಏನು ಗೊತ್ತಾ, ಯಾವುದೋ ಒಂದು ಡೈಲಾಗ್ ಹೇಳೋದಾದ್ರೆ ಯಾರಿಗೆ ಯಾವ ಡೈಲಾಗ್ ಹೇಳ್ತೀಯ? ನಾನು ಸ್ಮೂತಿಗೆ ಹೇಳೋಣಲ್ಲ, ಮೈಕ್ ಕೊಡ್ತೀರಾ? ನಾನು ಹಿಂಗೆ ಹೇಳ್ಕೊಂತೀನಿ, ನೀನು ಫ್ರೀ ಆಗಿ ಹೇಳ್ಬೇಕು. ನಾನು ಸ್ಮೂತಾಗಿ ಹೇಳೋಣಲ್ಲ, ನನ್ನ ರಗಳಾಗಿ ಹೇಳಲ್ಲ, ಹೆಸರು ಹೇಗಿರೋ ಗೊತ್ತಿಲ್ಲ. ಇನ್ಮೇಲೆ ನಮ್ಮ ಕಾಲೇಜಿಗೆ ಬೇಕಾದ್ರೆ ಯಾವಲಾರು ಕಣ್ಣುಗಳಿಗೆ ತೆಗೆದುಕೊಡ್ತೀನಿ. ಸೈಬಲ್ ಬೇಕಾಗಿ ಗೋಡೆ ಕತ್ತು ಬೇಕು ಜಲ್ಲಿ ಬಿಸಿ ಬರ್ತಾರಲ್ಲ, ಕಣ್ಣು ಬಿತ್ತಿದಲ್ಲಿ ಕಿತ್ತು ಕೈ ಕಳ್ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕಷ್ಟೇ. ಯಾರು ನಿಮ್ಮ ಮೆಂಟರ್? ಯಾರು ನಿಮ್ಮ ಮೆಂಟರ್? ಯಾರು ಮೆಂಟರ್ ಹೆಸರು ಮರ್ತು ಬಿಟ್ಟ ಜಾಮೂನ್ ತಿಂದು? ಇಲ್ಲ, ಗೊಬ್ಬರ ಸರ್. ಗೊಬ್ಬರ ಸರ್. ಎಸ್, ಓಕೆ ಗೌಶಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಓಕೆನಾ? ಚಿಕ್ಕಮಂಗ್ಳೂರು ಪ್ರತಿಭೆ ಅಕ್ಷಯ್ದ ತರಲೆ ತುಂಟಾಟ ನೋಡಿದೆ, ಅದ್ರ ಜೊತೆಗೆ ಮಂಡ್ಯ ಹುಡುಗಿ ನಮ್ಮ ಸಕ್ಕರೆ ಅಷ್ಟೇ ಸ್ವೀಟ್ ಆಗಿರುವಂಥ ಗೌಶಿಕಾ ಅವರ ತರಲೆ ತುಂಟಾಟವನ್ನು ಕೂಡ ನೋಡಿದ್ರಿ. ಈಗ ಯಾವ ಡಿಸ್ಟಿಕ್ನ ಪ್ರತಿಭೆ ನಮ್ಮ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ನಲ್ಲಿ ತನ್ನ ಪ್ರತಿಭೆಯನ್ನು ಅನಾವರಣ ಮಾಡಿ ಎಷ್ಟು ಜನರ ಮನಸ್ಸನ್ನು ಗೆಲ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಹೋಗೋಣ. ಹಲೋ, ಹೇಳಿ ನಿಮ್ಮ ಹೆಸರು? ಏಕಾಂಗಿ ಹೇಗಿದ್ದೀರಾ? ಏಕಾಂತಿ ಒಬ್ಬಂಟಿ. ಓಕೆ, ಯಾವ ಊರು ನಿಮ್ಮದು? ನಮ್ಮ ಹಾವೇರಿ. ನಿಮ್ಮ ಹೆಸರೇನು? ನನ್ನ ಹೆಸರು ಮಂಜುನಾಥ್ ಅಂತ. ಅವ್ರ ಹೆಸರೇನು? ಅವ್ರ ಹೆಸರು ಸ್ವಾಮಿಗಳು ಅಂತ. ನಾನು ಇಂಟರ್ವ್ಯೂ ಮಾಡ್ತೀನಿ, ನೀನು ಹಂಗೆ ಇಂಟರ್ವ್ಯೂ ಮಾಡ್ತಿದ್ಯಾ? ಯಾರು ಇಂಟರ್ವ್ಯೂ ಯಾರಿಗೆ ಮಾಡ್ತಿರೋದು ಅಂತ? ನಿಮಗೆ ನಾನು ಇಂಟರ್ವ್ಯೂ ಮಾಡ್ತಿದ್ದೆ. ಅಂದ್ರೆ ಇವಾಗ ನೀನು ಆಂಕರಾ? ಆಂಕರ್. ಓಕೆ, ಅಂದ್ರೆ ಇವಾಗ ಬಾಸ್ ಟಿವಿಗ ಕಲರ್ಸ್ ಕನ್ನಡಗ? ಇದು ಕಲರ್ಸ್ ಕನ್ನಡಗೆ. ಓಕೆ, ಸೂಪರ್. ಈಗ ಯಾವ ಟೀಮಲ್ಲಿ ಇದೆಯಾ ನೀನು? ಯಾರು ಮೆಂಟರ್ ನಿನಗೆ? ನನ್ನ ಮೆಂಟರು ಬಸು ಸರ್. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಾ? ಓಕೆ, ಯಾವುದಾದ್ರು ಒಂದು ಡೈಲಾಗ್, ಇವಾಗ ಹಾವೇರಿ ಭಾಷಾ ಶೈಲಿನೇ ಬೇರೆ ಇದೆಯಲ್ಲ, ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮೂರು ಭಾಷೆಯಲ್ಲಿ ಮಾತಾಡೋ ಒಂದ್ಸಲ ನೋಡೋಣ. ಸೇಬು ಹಣ್ಣಿರೋದು ಕೆಂಪು, ನಮ್ಮ ಶ್ರುತಿ ಮೇಡಮ್ ಹೇಳೋ ಮಾತೆಲ್ಲ ತಂಪು. ನೀವೆಲ್ಲ ಚಪ್ಪಾಳಿ ಹೊಡಿಬೇಕು ತಾನೇ ಪಾಪ ಇದಕ್ಕೆ? ಸೂಪರ್. ಇನ್ನೊಮ್ಮೆ ಹೇಳ, ಇನ್ನೊಂದು. ಹೆದರ್ಸುತ್ತೆ ಗುಮ್ಮ, ನಮ್ ಖುಷಿ ಪಡಿಸುತ್ತೆ ಸುಜನ್ ಮಾಮ. ಸೂಪರ್. ಈಗ ನಿಮ್ಮೂರು ಭಾಷೆಯಲ್ಲಿ ನಂಗೊಂದು ಬೈ ನೋಡೋಣ. ಸುಮ್ಮನೆ ಇರು, ಇಲ್ಲ ಹೊಡ್ತಾ ಬೀಳುತ್ತೆ. ಗುಲಾಬ್ ಜಾಮೂನು, ಲದ್ದಿ ಎಲ್ಲ ಬೀಳುತ್ತೆ. ಜ್ಯೂಸು ಕೊಡುತ್ತೆ. ಓಕೆ, ಈಗ ಯಾವ್ದಾದ್ರು ಒಂದು ಡೈಲಾಗ್ ಗಿಚ್ಚಿಗಿಲಿಗಿಲಿ ಹೇಳಿದ್ದು ಯಾವ್ದಾದ್ರು ಡೈಲಾಗ್ ಹೇಳಿ ನೋಡೋಣ. ಲೇ ದಡ್ಡ, ಡೈಲಾಗ್ ಹೇಳಕ್ ಬಂದ್ರೆ ಶೂಟಿಂಗ್ ಬರ್ಬೇಕು, ಇಲ್ಲ ಸರ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಅಲ್ಲಿ ನೋಡ್ಕೊಂಡು ಮಾತಾಡ್ಬೇಕು, ಕ್ಯಾಮ್ರಾ ಅಲ್ಲಿದೆ. ಸಾಧು ಸರ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಹೇಳ್ತೀನಿ. ಕಾಮಿಡಿನ ಬಿಡಿಸಿ ಅರ್ಥ ಹೇಳಿ. ಕಾಮಿಡಿನ ಅಂದ್ರೆ ನಗ್ಸೋದು ಅಲ್ಲ, ಕಾಮಿಡಿನ ಬಿಡಿಸಿ ಅರ್ಥ ಹೇಳಿದ್ರೆ ಕಾಮಿ ಹಿಡಿ ಅನ್ನಂಗಾಗುತ್ತೆ. ತೆಂಗಿನಕಾಯಿಗೆ ಕೋಕೋನಟ್ ಆಗುತ್ತಾ? ಎಸ್, ಥ್ಯಾಂಕ್ ಯು. ಒಂದು ಕಾರಣ. ಈಗ ಗಿಚ್ಚಿಗಿಲಿಗಿಲಿ ಬಂದಿದೆಯಲ್ಲ, ಎಷ್ಟು ಜನ ಫ್ರೆಂಡ್ಸ್ ಆಗಿದ್ದಾರೆ? ಯಾರು ನಿಂಗೆ ತುಂಬಾ ಇಷ್ಟ ಆಗಿರೋಂಥವ್ರು? ಯಾರು? ಪಲ್ಲವಿನಾ? ಪಲ್ಲವಿ ಯಾಕೆ ಇಷ್ಟ, ಅಷ್ಟೊಂದು ಇಷ್ಟ? ಆಕಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ವಾ? ಏನವ್ವ, ನೀನು ಎಲ್ಲೂ ಹೋಗಲ್ವಾ? ಯಾಕೆ? ಅವರೇ ಕರೀತಾರೆ ನನ್ನ. ಅವರು ತಂತಾನಕ್ಕೆ ಬರ್ತಾಳೆ. ನಾನು ಒಂದು ಡೈಲಾಗ್ ಹೇಳ. ರಾಮಾಯಣ ಮುಖ್ಯ ಪಾತ್ರ ರಾಮ, ನಮ್ಮ ಸ್ಟೇಜ್ ಮೇಲೆ ಇದ್ದಾರೆ ಅನುಪಮ. ಸೂಪರ್. ಚಪ್ಪಾಳೆ ಬರಲಿ, ಚಪ್ಪಾಳೆ. ಬಂದೆ ಅಣ್ಣ. ನನ್ನ ಕಾಲು ನೋವಾಗ್ತಾ ಇತ್ತು. ಹೌದಾ? ಒಂದೇ ಒಂದು ನಿಮಿಷ. ಓಕೆ, ಈಗ ಕರ್ನಾಟಕದಾದ್ಯಂತ ಇರುವಂತ ಜನರೆಲ್ಲ ನೀನು ಇಷ್ಟಪಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ಏನು ಹೇಳ್ತೀಯ? ಥ್ಯಾಂಕ್ ಯು ಹೇಳ್ತೀನಿ. ಆ ಕಡೆ ನೋಡ್ಕೊಂಡು ಹೇಳು ಒಂದ್ಸಲ. ಥ್ಯಾಂಕ್ ಯು. ಮಾದೇಶ. ಓಕೆ, ಯಾವ ಊರಿಂದ ಬಂದಿರೋದು ನೀವಿಬ್ರು? ನಾವು ಹಾಸನ್. ನೀನು ಅರಕಲ್ಗೂಡ. ಓಕೆ, ಈಗ ಹಾಸನಿಂದ ಬಂದಿದ್ದೀರಾ. ಈಗ ಇಲ್ಲಿ ಗಿಚ್ಚಿಗಿಲಿಗಿಲಿ ಶೋಗೆ ಬಂದ ಮೇಲೆ ಊರಿಗೆ ಹೋಗಿದ್ರಾ ಅಂತ? ಊರಿಗೆ ಹೋಗಿದ್ದು. ಜನ ನೋಡಿರೋಂಥ ಜನ ಎಲ್ಲ ಏನು ಹೇಳ್ತಾರೆ? ಇದು ಜನ ನೋಡಿದ್ರು, ಆಲ್ ದ ಬೆಸ್ಟ್ ಮಾದೇಶ ಗೆದ್ದುಪ್ಪ ಅಂದ್ರು. ಗೆದ್ಬಿಟ್ಟು ಬಾ ಅಂದ್ರ? ನಮ್ಮ ಸ್ಕೂಲಲ್ಲಿ ಏನಂದ್ರು? ನಿಮ್ಮ ಸ್ಕೂಲಲ್ಲಿ ಗೆದ್ಬಿಟ್ಟು ಬಾ ಅಂದ್ರ? ಓಕೆ, ಈಗ ನಿಮ್ಮ ಮೆಂಟರ್ ಸರ್ ಇಬ್ಬರಿಗೂ ಒಬ್ಬರೇ ಮೆಂಟರಾ ಅಥವಾ ಬೇರೆ ಬೇರೆನಾ? ನಮಗೆ ಚಂದ್ರಪ್ರಭಾ ಸರ್.
ಚಂದ್ರಪ್ರಭಾ ಸರ್. ಓಕೆ, ನಿಮಗೆ? ಶಿವ ಸರ್. ಶಿವು ಸರ್. ಓಕೆ. ಹಾಂ, ತಪ್ಪು ಹೇಳ್ತಾಳೆ ಅವಳಿಗಿದು ವಾಣಿ ಅಕ್ಕ. ಯಾರು, ಶಿವು ಸರ್ ಅಥವಾ ವಾಣಿ ಅಕ್ಕನ? ವಾಣಿ ಅಕ್ಕ. ವಾಣಿ ಅಕ್ಕನಾ? ಓಕೆ, ಈಗ ಯಾವ ಡೈಲಾಗ್ ಹೇಳ್ತೀರಿ? ಯಾರು ಫಸ್ಟ್ ಡೈಲಾಗ್ ಹೇಳ್ತೀರಾ? ನೀವು ಹೇಳ್ತೀರಾ? ಹೇಳಿ. ಟಮದ ಟಮಟೆಯಟ್ಟು ಕಲರ್ಸ್ ಕನ್ನಡ ಅಲ್ಟಿಮೇಟು. ಪಟಾಕಿ ಯಾವಂದಾಗಿರ್ಲಿ ಹಚ್ಚೋರು ನಾವಾಗಿರ್ಬೇಕು. ಓಕೆ, ಎಷ್ಟು ಸಲ ಹಚ್ಚಿದ್ಯಾ ಪಟಾಕಿ? 5 ಸಲ. ಓಕೆ, ಸೂಪರ್. ಓಕೆ, ಇವಾಗ ನೀವು ಮಾದೇಶ್ ಅವರೇ, ನೀವು ಯಾವ್ದು ಡೈಲಾಗ್ ಹೇಳ್ತೀರಾ? ನಾವೇ ಡೈಲಾಗ್ ಕೇಳುವ. ಯಾವ ಡೈಲಾಗ್? ಹಾಂ, ಹೇಳಿ. ಶಕುನಿ ಡೈಲಾಗ್ ಹೇಳ್ತೀರಾ? ಹೇಳಿ ನೋಡೋಣ. ಥೂ ನಡೆ ನನ್ನ ಸಲಗೆ ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು. ಅದು ಬೇಡ, ಹೇಳ್ಬೇಕು ಹಂಗೇನೆ, ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು. ಥೂ ನಡೆ ನನ್ನ ಸಲಗೆಯನ್ನೇ ಕೀಳುತ್ತಿರೋ, ನಿನ್ನ ಬುಡದ ಬೇರನ್ನೇ ಕಿತ್ತು ಒಗೆಯುವೆ. ಈ ಶಕುನಿಯ ಮೂರಸ್ಕರನ್ನು ಆಡ್ತದ ತಿಳಿಯದ ಕೂಡ. ಸಾ ಎಂದರೆ ಶಕ್ತಿ ಪದರ ವಾದ, ಕೂ ಎಂದರೆ ನಿನ್ನ ಕುಕುಳಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವೆನು ಈ ಶಕುನಿಯ ಮನಸ್ಸಿಗೆ ಶಾಂತಿ ಮರಶಾಂತಿ ನಿಸ್ವಾಂತಿ. ನನ್ನನ್ನು ಹಿತೈಷಿ ಅಂತ ತಿಳಿದಿದೆಯಾ? ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು. ಹಾಗೆ ಕಾಗೆ ಊಟ ನೂಡಾಗಿತ್ತು, ಮಾರಿ ಮಾಂಸ ನೀಡಾಗಿತ್ತು. ಅಂದಿಗೆಯ ಮಾನುಮತಿಯ ಮಂಡಗೆದ್ರು ಮುಂಡೆಯಾಗೋಳು. ಅಂದಿಗೆ ಶಕುನಿಯ ಮನಸ್ಸಿಗೆ ಶಾಂತಿ ಮರಶಾಂತಿ ನಿಸ್ವಾಂತಿ. ನಿನ್ನಧಿಕಾರ ಇನ್ನೆಷ್ಟು ದಿನ ಇದು ದುರ್ಯೋಧನ? ಅಧಿಕಾರ ಬಲದಿಂದ ಕಬ್ಬಿ ಮೆರಿವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ, ನಾನು ನೋಡು ದ್ರೋಹಿ, ನಾನು ನೋಡುವೆ. ಅಧಿಕಾರ ಬಲದಿಂದ ಕಬ್ಬಿ ಮೆರಿವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ನೀಚ, ನಾನು ನೋಡುವೆ ದ್ರೋಹಿ, ನಾನು ನೋಡುವೆ. ಅತಿಯಾಸೆ ತುಂಬಿದವು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿದವು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚುವಿದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚುವಿದೆ ನನ್ನ ಮನದಲ್ಲಿ. ದೊಲೆಯಾರೋ ಆಸೆ ಇದೆ ನನ್ನ ಮನದಲ್ಲಿ. ಎಲ್ಲವೋ ದುಷ್ಟ ದುರ್ಯೋಧನ, ದೊಲೆಯಾರೋ ಆಸೆ ಇದೆ ನನ್ನ ಮನದಲ್ಲಿ. ನಿನ್ನ ಕುರುನಾಸ ಕೈಯುವಿದೆ ನನ್ನ ಮನದಲ್ಲಿ, ನಿನ್ನ ಕುರುನಾಸ ಕೈಯುವಿದೆ ನನ್ನ ಮನದಲ್ಲಿ. ಇಲ್ಲ ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಸೂರಧರ್ಮ ಹಿಡಿದು ನಿಂತ ವೀರ ಪಾರ್ಥನೋ, ಸೂರಧರ್ಮ ಹಿಡಿದು ನಿಂತ ವೀರ ಪಾರ್ಥನೋ. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ್ರ ಕರುಣ ಪಾಪ ಕರುಣ. ಸಿಡಿ ಎತ್ತಿ ನಿಲ್ಲುವನು ಭೀಮಸೇನೋ, ಸಿಡಿ ಎತ್ತಿ ನಿಲ್ಲುವನು ಭೀಮಸೇನೋ. ನನ್ನ ಗದೆಯಿಂದ ಅವನ ತೊಡೆಯ ಮುಟ್ಟಿ ಕೊಡುವನು, ನನ್ನ ಗದೆಯಿಂದ ಅವನ ತೊಡೆಯ ಮುಟ್ಟಿ ಕೊಡುವುದು. ಇಲ್ಲ ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮದ ತಪ್ಪು. ಅಧಿಕಾರ ಬಲದಿಂದ ಕಬ್ಬಿ ಮರಿವೆ. ಆ ಭೀಮನಿಗೆ ಬಲಿ ನಾನು ನೋಡುವೆ ನೀಚ, ನಾನು ನೋಡುವೆ ದ್ರೋಹಿ, ನಾನು ನೋಡುವೆ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಅದು ಆ ಮೆಮೊರಿ ಪವರು, ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆ ಉಚ್ಚಾರಣೆ ಮಾಡುವಂಥದ್ದಾಗಿರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಗೆಯೇ ಯಾವಾಗಲೂ ಇದೇ ಥರನೇ ಡೈಲಾಗ್ಸ್ ಹೇಳ್ತಾ ಇರಬೇಕು. ಗಿಚ್ಚಿ ಶೋ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನೊಂದಷ್ಟು ಶೋಗಳು ಕಲರ್ಸ್ ಕನ್ನಡದಲ್ಲಿ ಬರುತ್ತಲ್ಲ, ಅದಕ್ಕೆಲ್ಲನೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ನೀನು ಅಡ್ವರ್ಟೈಸ್ಮೆಂಟ್ಗೆ ಹೋಗಿ ಎಲ್ಲಿ ಮುಂಬೈಗೆ ಹೋಗಿದ್ದಾ? ನೀವು ಹೋಗಿದ್ರಾ? ಸೂಪರ್. ಯಾವಾಗಲೂ ಹಿಂಗೇನೆ ಮೆಂಟರ್ಸ್ ಕಡೆಯಿಂದ ಒಂದಷ್ಟು ಕಾಂಪ್ಲಿಮೆಂಟ್ಸು ಅಥವಾ ಏನೋ ತಪ್ಪೇನಾದ್ರು ಮಾಡೋದಿತ್ತು ಅಂತಂದ್ರೆ ಇದು ಮಾಡ್ಕೊಂಡು ಮಾಡ್ಕೋಬೇಕು. ಓಕೆನಾ? ಆಲ್ ದ ಬೆಸ್ಟ್ ಇಬ್ರಿಗೂ. ತಾಲೂಕು ಅದು ಏನು ಕೇಳಿದೇವಲ್ಲ, ಯಾವುದು? ನಮ್ಮ ತಾಲೂಕು ಹೊಳೆನರಸೀಪುರ. ನಿಮ್ಮ ಡಿಸ್ಟಿಕ್ ಹಾಸನ್ ತಾನೆ? ಹಾಸನ್ ಡಿಸ್ಟಿಕ್ಕು ಯಾವ್ದು? ನಮ್ಮ ಹೋಬಳಿ ಹಳ್ಳಿ ಮೈಸೂರು. ಹೋಬಳಿ ಹಳ್ಳಿ ಮೈಸೂರು. ಊರು? ನಮ್ಮ ಊರು ದೊಡ್ಡಹಳ್ಳಿ. ದೊಡ್ಡಹಳ್ಳಿ, ಹಳ್ಳಿ ಮೈಸೂರು ಹೋಬಳಿ, ಹೊಳೆನರಸೀಪುರ ತಾಲೂಕು, ಹಾಸನ್ ಡಿಸ್ಟಿಕ್ಕು. ಮನೆ ನಂಬರ್ ಗೊತ್ತಾ? ಮನೆ ನಂಬರು ನನಗೆ ಗೊತ್ತಿರ. ಮನೆ ನಂಬರ್ 001. 001. ಸೂಪರ್. ಓಕೆ, ಯಾವಾಗಲೂ ಹಿಂಗೇನೆ ಚೆನ್ನಾಗಿ ಆಕ್ಟಿವ್ ಆಗಿದ್ದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.